ಹಾಯ್ ಫ್ರೆಂಡ್ಸ್, ನಾನಿವತ್ತು ಎದ್ದಾಗ 5:30 ಆಗಿತ್ತು. ಆಲ್ಮೋಸ್ಟು ಬೆಳಗ್ಗಿನ ಜಾವ ಬೆಳಕಾಗಿತ್ತು. ನಾನು ಅಡುಗೆ ಮನೆಯೆಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದರೆ ಬೇಗ ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ಮತ್ತು ಅನ್ನ ಸಾಂಬಾರು ಮಾಡೋಣ ಅಂತ ಒಂದು ಕಡೆ ರೈಸು, ಒಂದು ಕಡೆ ಬೇಳೆ ಟೊಮೊಟೊ ಬೇಯೋಕ್ಕಿಟ್ಟೆ. ಅದನ್ನು ಒಂದು ಬೇಳೆ ಟೊಮೊಟೊ ಒಂದು 3 ವಿಷಲ್ ಹೊಡ್ಸ್ಕೊಂಡೋಣ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಕ್ಲೋಸ್ ಮಾಡಿ ಒಂದು ಕಡೆ ರೈಸ್ಗಿಟ್ಟೆ. ಅದು ಸಾಫ್ಟ್ ಆಗಿಬಿಟ್ರೆ ಬೇಗ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಮತ್ತು ಆಚೆ ಹೋಗ್ಬಿಟ್ಟು ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಒಳಗಡೆ ಬಂದುಬಿಡೋಣ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಆಚೆ ಹೋದೆ. ಆಚೆಗಡೆ ನಾವು ಸ್ವಲ್ಪ ಗಾಡಿ ನಮ್ಮದು ಒಂದು ಸಿಂಗಲ್ ಗಾಡಿ ಇದೆ, ಅದನ್ನು ಒಳಗಡೆನೇ ಹಾಕಿರ್ತೀವಿ. ಆಚೆ ತೆಗ್ದು ಹಾಕಿಬಿಟ್ಟೇ ಗುಡಿಸ್ಬೇಕು. ಅಲ್ಲಿ ಗಾಡಿ ಹಾಕ್ಬಿಟ್ರೆ ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಜಾಗ ಚಿಕ್ಕದಿರೋದ್ರಿಂದ. ಹಾಗಾಗಿ ನಾವು ನೈಟ್ ಮಾತ್ರ ಮಲಗಬೇಕಾದ್ರೆ ಲಾಸ್ಟಲ್ಲಿ ಗಾಡಿ ಒಳಗಡೆ ಹಾಕಿಬಿಟ್ಟು ಹಂಗೆ ಗೇಟು ನಾವು ಒಬ್ಬರು ಅಷ್ಟೇ ಹಿಂಗೆ ಒಳಗಡೆ ಸಿಂಗಲ್ಲಾಗಿ ಹೋಗಿ ಗೇಟ್ ಬೀಗ ಹಾಕ್ಕೊಂಡು ಬಂದು ಮಲ್ಕೊಂಬಿಡ್ತೀವಿ. ಸೊ ಬೆಳಗ್ಗೆ ಎದ್ದರೆ ಆಚೆ ಹಾಕ್ಬಿಡ್ತೀವಿ, ಅಲ್ಲೇ ರೋಡ್ ಸೈಡೇ ಹಾಕಿರ್ತೀನಿ. ಅದನ್ನು ಆಚೆ ಹಾಕ್ಬಿಟ್ಟು ಬಂದುಬಿಟ್ಟು ಒಳಗಡೆ ಮೇಲಿಂದ ಕಸ ಗುಡಿಸ್ಕೊಂಡು ಬರೋಣ. ನನಗೆ ಯಾವಾಗಲೂ ಡೈಲಿ ಮೇಲಿಂದ ಸ್ಟೆಪ್ ಮೇಲಿಂದನೇ ಕಸ ಗುಡಿಸ್ಕೊಬರ್ತೀನಿ. ಅದಕ್ಕೆ ಮುಂಚೆ ಹೊಸ್ಲು ಮೇಲೆ ಏನೇನಿದೆ ರಂಗೋಲಿ ಹಾಕಿರ್ತೀವಲ್ಲ ಅದನ್ನೆಲ್ಲ ತಳ್ಕೊಂಬಿಡ್ತೀನಿ. ಮೇಲೆ ಹಾಗೆ ಹೋದೆ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಗಿಡಗಳು ಯಾವುದಾದ್ರೂ ಹೂ ಬಿಟ್ಟಿದೆಯಾ ಅಂತ ಅಂದ್ಬಿಟ್ಟು ಒಂದ್ಸರಿ ಫಸ್ಟ್ ಹೋಗಿ ನೋಡೋದೇ ಗಿಡಗಳು ಯಾವುದು ಹೂ ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಅಲ್ಲಿ ದಾಸವಾಳ ಒಂದು 3 ಬಿಟ್ಟಿತ್ತು, ಆಮೇಲೆ ಬೇರೆ ಯಾವುದು ಬಿಟ್ಟಿರಲಿಲ್ಲ. ಹಾಗೆ ದೂರದಿಂದನೇ ನೋಡಿಬಿಟ್ಟು ಮೇಲಿಂದ ಕಸ ಗುಡಿಸ್ಕೊಂಡು ಬಂದೆ. ಫಸ್ಟ್ ಮೇಲಿಂದ ಎಲ್ಲ ಲಾಸ್ಟ್ವರೆಗೂ ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ ಫಸ್ಟು. ಅಂದರೆ ಡೈಲಿ ಇದೇ ಕೆಲಸ ಮಾಡೇ ಮಾಡ್ತೀನಿ, ಯಾಕೆಂದರೆ ಯಾರಾದರೂ ಕೂತ್ಕೊಳೋದು ಮಾಡೋದು ಮಾಡ್ತಾಯಿರ್ತೀವಿ. ಡಸ್ಟ್ ಇರುತ್ತೆ ರೋಡ್ ಸೈಡ್ ಇರೋದ್ರಿಂದ. ಯಾವಾಗಲೂ ಗುಡಿಸಿ ಹೊರಿಸಿ ಗೇಟ್ವರೆಗೂ ಡೈಲಿ ಈ ಕೆಲಸ ಮಾಡೇ ಮಾಡ್ತೀವಿ. ಡಸ್ಟು ಬೇಗ ಸೇರಲ್ಲ ಅಂತ ಅಂದ್ಬಿಟ್ಟು ಡೈಲಿ ನಾವೇ ನೀರು ಹಾಕಿ ತೊಳೆಯಲ್ಲ, ಹಿಂಗೆ ಮಾಪಲ್ಲೇ ಒರೆಸ್ಕೊಂಬಿಟ್ಟು ಆಚೆಗಡೆ ಎಲ್ಲ ನೀರು ಹಾಕಿ ಕ್ಲೀನಾಗಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಫೈನಲಾಗಿ ಒಳಗಡೆ ಬರ್ತೀನಿ ನಾನು. ಅಷ್ಟರಲ್ಲಿ ನಂಗೆ ಸ್ವಲ್ಪ ರೈಸು ಆಗಿತ್ತು. ಹಾಗೆ ಕುಕ್ಕರ್ ಇಟ್ಬಿಟ್ಟು ಮತ್ತು ಅದನ್ನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಅದನ್ನು ಒಗ್ಗರಣೆ ರೆಡಿ ಮಾಡಿಕೊಂಡೆ. ಅದಕ್ಕೆ ನಾನು ಫಸ್ಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಆಮೇಲೆ ಅದನ್ನೇ ಒಗ್ಗರಣೆಲೇ ಮೂಲಂಗಿ ಸ್ವಲ್ಪ ಸಾಫ್ಟ್ ಮಾಡ್ಕೊಂಬಿಡ್ತೀನಿ ಚೆನ್ನಾಗಿ. ಅಂದರೆ ಒಗ್ಗರಣೆಲಿ ಈ ಥರ ನಾವು ಚೆನ್ನಾಗಿ ಮೂಲಂಗಿನ ಬಾಡಿಸ್ಕೊಳೋದ್ರಿಂದ ಮೂಲಂಗಿ ಸ್ಮೆಲ್ಲು ಇರಲ್ಲ. ಒಬ್ಬೊಬ್ಬರು ಇವಾಗ ಮೂಲಂಗಿ ಸಾರು ಅಂದರೆ ಸ್ವಲ್ಪ ಇದು ಮಾಡ್ತಾರಲ್ವ, ಹಂಗಾಗಿ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಈ ಥರ ಸಪ್ರೇಟಾಗಿ ಮಾಡ್ಕೊಂಬಿಡ್ತೀನಿ. ಟೊಮೊಟೊ ಬೇಳೆ ಸಪ್ರೇಟಾಗಿ ಕೂಗಿಸ್ಕೊಂಬಿಟ್ಟು ತರಕಾರಿ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಬ್ರೌನಿಷ್ ಬಂದಾದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕಿ ಅದನ್ನ ಸ್ವಲ್ಪ ಹಾಗೆ ಜಸ್ಟ್ ತಿರುಗಿಸ್ಬಿಟ್ಟು ಮೂಲಂಗಿ ಎಲ್ಲ ಹಾಕ್ಕೋತೀನಿ. ಈ ಥರ ಮಾಡೋದ್ರಿಂದ ಮೂಲಂಗಿನೂ ಜಾಸ್ತಿ ಹೊತ್ತು ನಾವೇನು ಬೇಯಿಸೋಂಗಿಲ್ಲ. ಈಗ ಕುಕ್ಕರಲ್ಲಿ ಹಾಕಿಬಿಟ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ವಿಷಲ್ ಹೊಡ್ಸೋದ್ರಿಂದ. ಒಂಥರ ತಿನ್ನೋದಕ್ಕೆ ಏನೂ ಸಿಗೋದಿಲ್ಲ ಬೇಳೆ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ತರಕಾರಿ, ತಿನ್ನೋಕೆ ಚೆನ್ನಾಗಿರುತ್ತೆ, ಬಾಯಿಗೆ ನೆಂಚ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಊಟಕ್ಕೆ. ಹಾಗಾಗಿ ನಾನೇನು ಮಾಡ್ತೀನಿ, ಈ ಥರ ಒಗ್ಗರಣೆನೇ ಚೆನ್ನಾಗಿ ಸಾಫ್ಟ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಸ್ವಲ್ಪ ಸಾಫ್ಟೆಲ್ಲ ಆದಮೇಲೆ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಬೇಗ ನೀರು ಬಿಟ್ಕೊಳುತ್ತೆ. ಅದೇ ನೀರಲ್ಲೇ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ. ನನ್ನ ಮಗ ಸ್ವಲ್ಪ ಪಾತ್ರೆ ಜೋಡಿಸ್ಕೊಡ್ತಾ ಇದ್ದ, ನೈಟ್ ತೊಳೆದಿರೋದಿತ್ತು. ಅದುವರೆಗೂ ಹಾಗೆ ಹೆಲ್ಪ್ ಮಾಡ್ತಿದ್ರು ಮಕ್ಕಳು ಕೂಡ. ಅವರು ಪಾತ್ರೆ ಜೋಡಿಸ್ಕೊಡ್ತಾಯಿದ್ರು. ಇವಳು ಬ್ಯಾಗೆಲ್ಲ ತೊಗೊಂಡೋಗಿ ಆಚೆ ಇಡ್ತಿದ್ಲು, ಕಸ ಗುಡಿಸ್ಕೊಬೇಕು ಅಲ್ಲೆಲ್ಲ ಒದ್ರುಕೋಬೇಕು ಅಂತ ಅಂದ್ಬಿಟ್ಟು. ವಾಟ್ರ್ ಬಾಟ್ಲಿಗೆ ನೀರೆಲ್ಲ ತುಂಬ್ಕೊತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಅವ್ರವ್ರ ಕೆಲಸ ಅವರೇ ಮಾಡ್ಕೊಂಬಿಡ್ತಾರೆ, ಏನು ಟೆನ್ಷನ್ ಇಲ್ಲ ಬೆಳಗ್ಗೆ ಹೊತ್ತು. ಈ ಥರ ಆದಮೇಲೆ ಮೂಲಂಗಿಗೆ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಉಪ್ಪು ಖಾರ ಹಿಡಿಯೋ ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಸಾಫ್ಟಾಗಿ ಬೇಯ್ಕೊಳುತ್ತೆ. ಇದು ಬೆಂದು ಒಂದು ಸ್ವಲ್ಪ ಇನ್ನೂ ಗಟ್ಟಿ ಇದ್ದಂಗ್ಲೇ ನೋಡಿ ಈ ಥರ ಕುದಿ ಬರುತ್ತೆ ನೋಡಿ. ಆ ಥರ ಇದ್ದಾಗ ನೀವು ಟೊಮೊಟೊ ಬೇಳೆ ಬೇಯಿಸಿರ್ತೀರಲ್ಲ ಅದನ್ನು ಮಸ್ಕೊಂಡು ಅದಕ್ಕೆ ಸೇರಿಸ್ಕೊಂಬಿಟ್ರೆ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸಪ್ಪೆ ಏನಾರು ಇದ್ದರೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಸಾಕು. ನನ್ನ ಮಗ ಸ್ಕೂಲ್ಗೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ತಲೆ ಬಾಚ್ಬಿಟ್ಟು ಬಂದುಬಿಟ್ಟು ಮೇಲೆ ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಒಗೆದ್ಬಿಟ್ಟು ಒಣಗಾಕ್ತಾ ಇದ್ದೆ. ನನ್ನ ಮಗ ಬಂದು ವೀಡಿಯೋ ಮಾಡಿಕೊಡ್ತಾ ಇದ್ದ ನನಗೆ, ನಿನ್ನ ಬಟ್ಟೆ ಹಾಕಮ್ಮ ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ವ್ಯಾನ್ ಬಂತು ಅವ್ರದ್ದು. ಅವರು ಹೊರಡೋದ್ರು. ನಾನು ಅಲ್ಲಿಂದನೇ ವೀಡಿಯೋ ಮಾಡಿಕೊಂಡೆ, ಮೇಲಿಂದನೇ ನಿಂತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಬಾಯ್ ಮಾಡ್ತಿದ್ರು ಅವರು. ವ್ಯಾನ್ ಬಂತು ಅಂತ ಓಡೋಗ್ಬಿಡ್ತಾರಲ್ಲ ಆ ಕಡೆ ರೋಡ್ಗೆ, ಅದಿನ್ನೂ ಆ ಕಡೆ ಇರುತ್ತೆ. ಇವರು ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ದೂರ ಇದ್ದಂಗೆ ಹೋಗ್ಬಿಡ್ತಾರೆ. ಆ ಕಡೆ ರೋಡಲ್ಲಿ ಬರೋದು ಕಾಣಿಸುತ್ತಲ್ಲ, ಇಲ್ಲಿಂದನೇ ಹೋಗ್ಬಿಡ್ತಾರೆ ಮೊದಲೇ. ನಾನು ಬಂದು ಫ್ರೆಶ್ ಅಪ್ ಆಗಿ ಮತ್ತು ಆಫೀಸ್ಗೆ ಹೋದೆ. ಆಫೀಸಲ್ಲಿ ನನ್ನ ಫ್ರೆಂಡ್ ವೀಡಿಯೋ ಮಾಡ್ಕೊತಿದ್ದೆ. ಅವಳು ನಂದೆಲ್ಲ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಹೊಡಿಯೋಕ್ಕೆ ಬರ್ತಿದ್ದು. ಸುಮ್ಮನೆ ಮಾಡಿಕೊಂಡೆ.
ಕೆಲಸ ಮುಗಿಸ್ಬಂದು ಸಾಯಂಕಾಲ ಕಾಫಿ ಮಾಡಿದೆ. ಒಂದು ಗುಡ್ಡೆ ಬಿಸ್ಕೆಟ್ ಇತ್ತು, 3 ಜನ ತಿಂದ್ವಿ. ಅವರು ಕಾಫಿ ಕುಡಿದ್ಬಿಟ್ಟು ಹೋಮ್ವರ್ಕ್ ಮಾಡೋಕೆ ಕೂತ್ಕೊಂಡ್ರು. ನಾನು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ.